ಸರ್ ಗಾಡಿ ಸರ್ವಿಸ್ ಆಗಿ 1 ತಿಂಗಳು ಆಗಿಲ್ಲ. ರೇರ್ ಬ್ರೇಕ್ ಒಂಚೂರು ವರ್ಕ್ ಆಗ್ತಿಲ್ಲ. ಏನು ಶಿವ ಇದು ಬ್ರೇಕ್ ಹಿಡಿತಿಲ್ಲ ತಿರ್ಗಾ. ಸೊ ನೋಡ್ರಪ್ಪ ಟೋಟಲ್ ಆಗಿ ಬಿಲ್ ಆಗಿರೋದು. ಹಲೋ, ಎಲ್ರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಇವತ್ತು ನನ್ನ ಗಾಡಿನ ತಿರ್ಗಾ ಶೋರೂಮ್ ಹತ್ರ ತೊಗೊಂಡೋಗ್ತಾ ಇದ್ದೀನಿ. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಫಸ್ಟ್ ಸರ್ವಿಸ್ ಆಗಿ ಬರೀ ಕರೆಕ್ಟಾಗಿ 1 ತಿಂಗಳಾಗಿದೆ ಅಷ್ಟೇ. ಆಗಲೇ ಪ್ರಾಬ್ಲಮ್ ಬಂದಿದೆ. ಹಿಂದೆ ಬ್ಯಾಕ್ ಬ್ರೇಕ್ ಒಂದು ಚೂರೂ ವರ್ಕ್ ಆಗ್ತಿಲ್ಲ. ಹೋಗಿ ಚೆಕ್ ಮಾಡಿಸ್ಬೇಕು ಏನು ಕತೆ ಏನು ಅಂತ. ನೋಡಿ ಏನು ಪ್ರಾಬ್ಲಮ್ ಹೇಳ್ತಾರೆ ಅಂತ ನೋಡೋಣ, ಅಲ್ಲೊಂದು ಗೊತ್ತಾಗುತ್ತೆ. ಅದಕ್ಕೆ ಅರ್ಲಿ ಮಾರ್ನಿಂಗೇ ಹೋಗ್ತಾ ಇದ್ದೀನಿ. ಬೇರೆ ಯಾವುದೂ ಗಾಡಿಗಳು ಇರೋಲ್ಲ, ಬೇಗ ಮಾಡಿಕೊಡ್ತಾರೆ ಅಂದ್ಬಿಟ್ಟು. ಸರ್ ಗಾಡಿ ಸರ್ವಿಸ್ ಆಗಿ 1 ತಿಂಗಳು ಆಗಿಲ್ಲ. ರೇರ್ ಬ್ರೇಕ್ ಒಂಚೂರು ವರ್ಕ್ ಆಗ್ತಿಲ್ಲ. 1% ವರ್ಕ್ ಆಗ್ತಿಲ್ಲ ರೇರ್ ಬ್ರೇಕು. ಡೆಲಿವರಿ ದಿನಾನೂ ಪ್ರಾಬ್ಲಮ್ ಬಂದಿತ್ತು. ಆಮೇಲೆ ಇನ್ನೂ ಸರ್ವಿಸ್ ಮಾಡಿ 1 ತಿಂಗಳು ಆಗಿಲ್ಲ. ರೇರ್ ಬ್ರೇಕ್ ಒಂಚೂರು ವರ್ಕ್ ಆಗ್ತಿಲ್ಲ. ನಾನು ಫ್ರಂಟ್ ಬ್ರೇಕಲ್ಲೇ ಓಡಿಸ್ಕೊಂಬಂದಿದ್ದಾಯ್ತು ಅಲ್ಲಿಂದ. ಅಲ್ಲ ಬ್ರೇಕ್ ಆಯಿಲು, ಇಂಜಿನ್ ಆಯಿಲ್ ಅಲ್ಲ, ಬ್ರೇಕ್ ಆಯಿಲು. ಒಂದು 800-900 ಓಡಿಸಿರ್ಬೇಕು ನಾನು. ಎಲ್ಲಿ ನೋಡಿ, ಇಲ್ಲೇ ಬಿಲ್ಲು ಇದೆ ನೋಡಿ, ಬಿಲ್ಲೇ ತಂದಿದ್ದೀನಿ. ತುಂಬಾ ಕಂಪ್ಲೇಂಟ್ ಬರ್ತದೆ ಈ ಫ್ಲೋರ್ ಮೇಲೆ, ಏನಪ್ಪ ಅಂತ ಗೊತ್ತಾಗ್ತಿಲ್ಲ. ನೋಡಿ ಬಿಲ್ಲು ಇದೆ, ಸರ್ವಿಸ್ ಮಾಡಿಸಿರೋದು. ಇನ್ನೂ 1 ತಿಂಗಳು ಆಗಿಲ್ಲ. ಚೆಕ್ ಮಾಡಿಸಿ. ಆಗಿದ್ದಾಗಾಯ್ತು, ಮುಚ್ಚಲ್ಲೇ ಬಾಯ್ಲಿ. ಎಷ್ಟು ಮಾತಾಡ್ತಿದ್ಯಾ? ತಪ್ಪು ಮಾಡೋದು ಸಹಜ ಕಣೋ, ತಿದ್ದಿ ನಡೆಯೋನೆ ಮನುಜ. ಓ, ಇಲ್ಲಿ ಲೀಕೇಜ್ ಇದೆ ಇಲ್ಲಿ. ಇಲ್ಲಿ ಒಂಬತ್ತುವರೆಗಾ? ಓಕೆ. ಎಷ್ಟೊತ್ತಾಗ್ಬೋದು ಇದು ರೆಡಿ ಆಗೋಕ್ಕೆ? ಓಕೆ. ನಾನೊಂದು 2 ಡೇಸಿಂದ ತುಂಬ ಸ್ಲೋ ಹಿಡಿತಿದ್ದೆ. ನಾನು ಆ್ಯಕ್ಚುಲಿ ಸರ್ವಿಸ್ ಮಾಡಿಸಿದ್ದೀನಿ ದಿನವೂ, ಬ್ರೇಕು ಸರಿಯಾಗಿ ಹಿಡಿತಿಲ್ಲ. ಹಂಗೆ ಕೇಳಿದೆ. ಇಲ್ಲ ಸರ್ ಹೋಗ್ತಾ ಸರಿ ಹೋಗುತ್ತೆ ಅಂತ ಹೇಳಿದ್ರು. ಸರಿ ಅಂತ ಒಂದು ಸ್ವಲ್ಪ ದಿವಸ ಓಡಿಸಿ. ಮೊನ್ನೆ 2 ಡೇಸಿಂದ ವರ್ಕೇ ಆಗಲಿಲ್ಲ ರೇರ್ ಬ್ರೇಕು. ಮನೇಲೇ ನಿಲ್ಲಿಸ್ಬಿಟ್ಟೆ ನಾನು. ಫ್ರಂಟ್ ಬ್ರೇಕ್ ಯೂಸ್ ಮಾಡ್ಕೊಂಡು ಓಡಿಸ್ತಿದ್ದೆ ನಾನು. ಬೇರೆದೇನೋ ನಂಗೆ ಪ್ರಾಬ್ಲಮ್, ಬ್ರೇಕ್ ಒಂದೇ. ನನಗೆ ಡೆಲಿವರಿ ದಿನವೂ ಬ್ರೇಕ್ ಪ್ರಾಬ್ಲಮ್ ಬಂದಿತ್ತು. ನನಗೆ ABS ವರ್ಕೇ ಆಗಲಿಲ್ಲ ಡೆಲಿವರಿ ಡೇನು. ತಿರ್ಗಾ ಬಂದು ವೀಲೇ ಚೇಂಜ್ ಮಾಡಿಕೊಟ್ಟಿದ್ದು ನನಗೆ. ಒಂದ್ಸಲ ಚೆಕ್ ಮಾಡಿಸ್ಬಿಡಿ ಏನು ಅಂತ. ಗಾಡಿ ಬಿಟ್ಟೆ. ಪಂಪ್ಕಿ ಟು ಡೆಲ್ಲಿಯಿಂದ ಆರ್ಡರ್ ಮಾಡಬೇಕಂತೆ. ಸೊ ಬರೋದೊಂದು 3 to 4 ಡೇಸ್ ಆಗ್ಬೋದು ಸರ್, ಇಲ್ಲೇ ಬಿಡಿ ಅಂದರು. ಸೊ ಗಾಡಿ ಇಲ್ಲೇ ಇರುತ್ತೆ. ಅಪ್ ಟು 3 to 4 ಡೇಸ್ ಗಾಡಿ ಇಲ್ಲೇ ಇರುತ್ತೆ. ಸೊ ಇಲ್ಲೇ ಬಿಟ್ಟು ಹೋಗ್ಬೇಕೀಗ ಮನೆಗೆ. 3 to 4 ಡೇಸ್ ಆದಮೇಲೆ ಗಾಡಿ ರೆಡಿ ಆಗುತ್ತೆ. ಸೊ ನಾನು ಲಾಸ್ಟ್ ವಿಡಿಯೋ ಹೇಳಿದಾಗೆ ಗಾಡಿನ ಶೋರೂಮಲ್ಲಿ ಬಿಟ್ಟೆ. ಅವ್ರು ನನಗೆ ಡೆಲಿವರಿ ಕೊಡಬೇಕಾಗಿದ್ದು ಟ್ಯೂಸ್ಡೇ. ಇವತ್ತಾಗಲೇ ವೆಡ್ನೆಸ್ಡೇ. ನಿನ್ನೆ ಪಾರ್ಟ್ ಬಂದಿದೆ. ನಿನ್ನೆ ಸಾಯಂಕಾಲ ಪಾರ್ಟ್ ಬಂದು ಇವತ್ತಿನ ನನಗೆ ಡೆಲಿವರಿ ಕೊಡ್ತಿದ್ದಾರೆ. ಆಲ್ಮೋಸ್ಟ್ ಶುಕ್ರವಾರ, ಶನಿವಾರ, ಭಾನುವಾರ, ಸೋಮವಾರ, ಮಂಗಳವಾರ 5 ದಿನ ಆಯಿತು. ಇವತ್ತು ರೆಡಿ ಮಾಡಿದ್ದಾರೆ. ನೋಡಬೇಕು ಹೋಗಿ ಹೇಗೆ ರೆಡಿ ಮಾಡಿದ್ದಾರೆ ಅಂತ. ಮೊನ್ನೆ ನಾನು ಎಕ್ಸ್ಪಲ್ಸ್ 210 ರಿವ್ಯೂ ಮಾಡಿದೆ ಗಾಡಿನ. ಇನ್ನು ನನ್ನ ಗಾಡಿ ಆ್ಯಕ್ಚುಲಿ ಓನರ್ಶಿಪ್ ರಿವ್ಯೂ ಮಾಡಬೇಕು. ಈಗ 1,500 ಕಿಲೋಮೀಟ್ರ್ ಆಗಿದೆ. ನಿಮಗೆಲ್ಲ ಓನರ್ಶಿಪ್ ರಿವ್ಯೂ ಮಾಡಬೇಕು. ಪ್ರಾಬಬ್ಲಿ ನೆಕ್ಸ್ಟ್ ವೀಡಿಯೋ ಅದೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದರದ್ದು ಪರ್ಫಾರ್ಮೆನ್ಸ್ ಹೇಗಿದೆ, ನನಗೆ ಎಕ್ಸ್ಪೀರಿಯೆನ್ಸ್ ಆಯಿತು. 1500 ಕಿಲೋಮೀಟರ್ಸ್ ಹೇಗೆ ಅನ್ನಿಸ್ತು ನಾರ್ಮಲಾಗಿ, ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲೇ ರಿವ್ಯೂ ಮಾಡ್ತೀನಿ. ಸೊ 210 ನಾನು ಓಡಿಸ್ದೆ. ಏನಂಥ ಗಾಡಿ ವಾವ್ ಫ್ಯಾಕ್ಟರ್ ಅಂತೇನಿಲ್ಲ, ಓಕೆ ನಾರ್ಮಲ್.
ನನಗೆ ಜಾಸ್ತಿ ಡಿಫ್ರೆನ್ಸ್ ಏನು ಕಾಣಿಸ್ಲಿಲ್ಲ ರೈಡಿಂಗ್ ಎಕ್ಸ್ಪೀರಿಯೆನ್ಸಲ್ಲಿ, ಫೀಚರ್ಸಲ್ಲ ರೈಡಿಂಗ್ ಎಕ್ಸ್ಪೀರಿಯೆನ್ಸಲ್ಲಿ ಜಾಸ್ತಿ ಡಿಫ್ರೆನ್ಸ್ ಏನು ಕಾಣಿಸ್ಲಿಲ್ಲ. ಇವಾಗ ನನ್ನ ಗಾಡಿ ರೈಡಿಂಗ್ ಎಕ್ಸ್ಪೀರಿಯೆನ್ಸ್ ಹೇಗಿದೆ ಅಂದರೆ ಪಕ್ಕಾ ಆಫ್ ರೋಡ್ ಗಾಡಿ. ಆ ಹೈಟ್ಗೂ ಆ ಕರ್ವ್ ವೆಯ್ಟ್ಗೂ ಪಕ್ಕಾ ಆಫ್ ರೋಡ್ ಗಾಡಿ ಅಂತಾರೆ. ಸರ್ ಗಾಡಿ ರಿಪೇರಿ ಬಿಟ್ಟಿದೆ, ರೆಡಿಯಾಗಿತ್ತು ಅಂತ ಫೋನ್ ಮಾಡಿ ಹೇಳಿದರು. ಬಿಲ್ಲಿಂಗ್ ಹೋಗಿ ಸರ್. ಇದಾ? ಇಲ್ಲ ಆಫಲ್ಲಿದೆ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಏನು ಶಿವ ಇದು ಬ್ರೇಕ್ ಹಿಡಿತಿಲ್ಲ ತಿರ್ಗಾ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅವ್ನು ನೋಡಿದ್ರೆ ಒಂದು 2-3 ಕಿಲೋಮೀಟ್ರ್ ಓಡಿಸಿಯಿಂದ ಚೂರು ಹಿಡಿತಾ ಇದೆ. ಇವಾಗ ಸ್ವಲ್ಪ ಪರವಾಗಿಲ್ಲ. ಇವಾಗ ನಾನೇನು ಮಾಡ್ತೀನಿ ಅಂದರೆ, ಇವಾಗ ಆ್ಯಕ್ಚುಲಿ ಟೈಮ್ ಇಲ್ಲ, ನಂಗೆ ಗೊತ್ತಿರೋ ಮೆಕ್ಯಾನಿಕ್ ಹತ್ರ ಒಂದ್ಸಲಿ ತೋರಿಸ್ಬಿಡ್ತೀನಿ ನನ್ನ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ. ತಿರ್ಗಾ 5-6 ದಿವಸ ಯಾರಪ್ಪ ಬಿಡ್ತಾರಲ್ಲಿ. ಸೊ ನೋಡ್ರಪ್ಪ, ಟೋಟಲಾಗಿ ಬಿಲ್ ಆಗಿರೋದು 120 ರುಪೀಸ್ ತೊಗೊಂಡ್ರು ಬ್ರೇಕ್ ಆಯಿಲ್ ಅಂತ. ಕಂಗ್ರ್ಯಾಚುಲೇಷನ್ ಬ್ರದರ್. ಅಬ್ಬಬ್ಬಬ್ಬ ಲ್ಯಾಟ್ರಿ ಇನ್ಕಮ್ ಟ್ಯಾಕ್ಸ್. $120 ಕಾಣಿಸ್ತಿದೆ ಅಲ್ಲಿ. $120 ತೊಗೊಂಡ್ರು. ಸದ್ಯ ಹೆಂಗೋ ವಾರಂಟಿ ಕ್ಲೇಮ್ ಆಯಿತು. ಸೊ ತುಂಬ ಜನಕ್ಕೆ ಏನು ಕನ್ಫ್ಯೂಷನ್ ಇತ್ತು ಅಂದರೆ, ನಾನು ಎಕ್ಸ್ಪಲ್ಸ್ 210 ತೊಗೊಂಡೆ ಅಂತಂದರು. ಇಲ್ಲಪ್ಪ, ಇದೇ ನೋಡಿ ನನ್ನ ಬಿಳಿ ಕುದುರೆ ಎಕ್ಸ್ಪಲ್ಸ್ ಪ್ರೋ ಅಡಿಷನ್ ನಂದು. ಸೊ ಈ ಗಾಡಿ ನಂದು, ಅದು ನಮ್ಮ ಬ್ರದರ್ದು ಎಕ್ಸ್ಪಲ್ಸ್ 210. ಈ ಗಾಡಿ ನಂದು. ಸೊ ಇದರದ್ದೊಂದು ಡೀಟೇಲ್ಡ್ ರಿವ್ಯೂ ಮಾಡೋಣ. 1517 ಕಿಲೋಮೀಟರ್ಸ್ ಆಗಿದೆ ಈ ಗಾಡಿ ನಂತ ಓಡಿಸಿ. ನೆಕ್ಸ್ಟ್ ವೀಡಿಯೋ ಇದ್ರದ್ದೊಂದು ಡೀಟೇಲ್ಡ್ ರಿವ್ಯೂ ಮಾಡ್ತೀನಿ ಈ ಗಾಡಿ. ಸೊ ಓನರ್ಶಿಪ್ ಎಕ್ಸ್ಪೀರಿಯೆನ್ಸ್ ಹೇಗಿದೆ, ಎಕ್ಸ್ಪಲ್ಸ್ ಪ್ರೋ ಎಡಿಷನ್ ಪರ್ಫಾರ್ಮೆನ್ಸ್ ಹೇಗಿದೆ, ಹಾರ್ಸ್ ಪವರ್ ಏನು, ಟಾರ್ಕ್ ಏನು, ವೆಯ್ಟು, ಎಕ್ಸೆಟ್ರಾ ನಿಮ್ಗೆ ಏನೇನು ಬೇಕೋ ನನ್ನ ಕಡೆಯಿಂದ ಎಷ್ಟಾಗುತ್ತೋ ಅಷ್ಟು ಇನ್ಫಾರ್ಮೇಷನ್ನು ಈ ಗಾಡಿ ಬಗ್ಗೆ ಕೊಡ್ತೀನಿ. ಸರ್ವಿಸ್ ಬಿಡೋದು ಒಂದೇ ಅಲ್ಲ, ಸರ್ವಿಸ್ ಬಿಟ್ಟಾದ್ಮೇಲೂ ರಿಟರ್ನ್ ಗಾಡಿ ನೀವು ಡೆಲಿವರ್ ತೊಗೋಬೇಕಾದ್ರೆ ಕೀ ಪಾಯಿಂಟ್ಸ್ ಚೆಕ್ ಮಾಡ್ಕೊಳ್ಳಿ. ಒಂದು ಇಂಜಿನ್ ಆಯಿಲು ಫಸ್ಟ್ ಮೇನ್ ಥಿಂಗ್, ಇಂಜಿನ್ ಆಯಿಲ್ ಚೆಕ್ ಮಾಡಿ. ಅದಾದಮೇಲೆ ಡಿಸ್ಕು ರೇರ್ ಮತ್ತು ಫ್ರಂಟ್ ಬ್ರೇಕ್ ಆಯಿಲು ಇದೆಯಾ ಚೆಕ್ ಮಾಡ್ಕೊಳ್ಳಿ. ಸಸ್ಪೆನ್ಷನ್ ಫೋರ್ಕ್ ಆಯಿಲ್ ಇದೆಯಾ ಚೆಕ್ ಮಾಡ್ಕೊಳ್ಳಿ. ಬ್ರೇಕ್ ಪ್ಯಾಡ್ಸ್, ಬ್ರೇಕ್ ಶೂಸ್ ಎಲ್ಲ ಚೇಂಜ್ ಮಾಡಿದಾರಾ ಚೆಕ್ ಮಾಡಿ. ಪ್ರತಿ ಸರ್ವಿಸ್ಗೂ ಚೆಕ್ ಮಾಡಿ. ನಿಮ್ಮ ಗಾಡಿ ಅಂದರೆ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಅದು. ಹೋಪ್ ಯು ಗೈಸ್ ಲೈಕ್ ದ ವಿಡಿಯೋ. ಎಲ್ರಿಗೂ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಸೊ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.